ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಭೈರತಿಗೆ ಬಂಧನದ ಭೀತಿ ಶುರುವಾಗಿದೆ. ಯಾಕಂದ್ರೆ ಇವತ್ತು ಮತ್ತೆ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿಯನ್ನ ಹಾಕೊಂಡಿದ್ರು ಭೈರತಿ ಬಸವರಾಜ್ ಅವರು. ಮಧ್ಯಂತರ ಜಾಮೀನು ಅರ್ಜಿ ಬಗ್ಗೆ ಆದೇಶಿಸೋದಕ್ಕೆ ಕೋರ್ಟ್ ನಿರಾಕರಿಸಿದೆ. ಅಂದ್ರೆ ತ್ವರಿತಗತಿಯಲ್ಲಿ ಇವತ್ತೇ ನಾವು ತೀರ್ಮಾನ ತಗೊಳ್ಳೋದಕ್ಕಾಗೋದಿಲ್ಲ. ಯಾಕಂದ್ರೆ ಈಗ ಪೊಲೀಸರಿಗೂ ಕೂಡ ನೋಟಿಸ್ ಜಾರಿಗೊಳಿಸಬೇಕು, ಅವರು ಅಭ್ಯಂತರ ಏನಾದರೂ ಇದ್ರೆ ಅದನ್ನು ಸಲ್ಲಿಸಬೇಕು. ಹಾಗಾಗಿ ಸೋಮವಾರಕ್ಕೆ ಈಗ ಮುಂದೂಡಿಕೆ ಮಾಡಲಾಗಿದೆ. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ನಡೀತು. ಸದ್ಯಕ್ಕೀಗ ವಿಚಾರಣೆಯನ್ನ ಮುಂದೂಡಿದ್ದಾರೆ ಸೋಮವಾರಕ್ಕೆ. ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅಭಿಯೋಜಕರಿಗೆ ಕೋರ್ಟ್ ಸೂಚನೆ ಕೊಟ್ಟಿದೆ. ಅದರ ಬೆನ್ನಲ್ಲೇ ಈಗ ಮತ್ತೆ ಸೋಮವಾರಕ್ಕೆ ಅರ್ಜಿಯನ್ನ ಮುಂದೂಡಿದೆ. ಅಲ್ಲಿವರೆಗೂ ಕೂಡ ಈಗ ಇವತ್ತು ನಾಳೆ ಬಂಧನದ ಭೀತಿಯಲ್ಲೇ ಬಸವರಾಜ್ ಅವರು ಇರಬೇಕಾಗತ್ತೆ. ಬಟ್ ಎಲ್ಲಿದ್ದಾರೆ ಅನ್ನುವಂಥದ್ರ ಬಗ್ಗೆ ಇದುವರೆಗೂ ಖಚಿತ ಮಾಹಿತಿ ಯಾರ ಹತ್ರನೂ ಇಲ್ಲ. CID ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ ಹೇಳೋದಾದ್ರೆ ಪುಣೆಯಲ್ಲಿದ್ದಾರೆ ಅನ್ನುವಂಥದ್ದು ಒಂದು ಮೂಲದಿಂದ ಇರುವಂಥ ಮಾಹಿತಿ. ಬಟ್ ಪುಣೆಯಲ್ಲಿ ಎಲ್ಲಿದ್ದಾರೆ, ಪುಣೆಯಲ್ಲಿ ಹೋಗಿ ಇವರು ಅರೆಸ್ಟ್ ಮಾಡ್ಕೊಂಡು ಬರ್ತಾರಾ ಅನ್ನುವಂಥದ್ದು ಇನ್ನೂ ಕೂಡ ಯಾವುದು ಸ್ಪಷ್ಟವಾಗಿಲ್ಲ. ಯಾವುದೇ ಕ್ಷಣದಲ್ಲಿ ಬಂಧನ ಆಗ್ಬೋದು, ಯಾಕಂದ್ರೆ ಪೊಲೀಸರು ಹುಡುಕ್ತಾ ಇದ್ದಾರೆ. ಈಗಾಗಲೇ CID ನೇತೃತ್ವದ ಒಂದು ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಲಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಬಿಕ್ಲು ಶಿವ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ. ಒಂದು ಇವರಿಗೆ ಸಿಕ್ಕಂಥ ರಿಲೀಫ್ ಅಂತ ಹೇಳಿದ್ರೆ ನಿನ್ನೆ ಹೈಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಕ್ಯಾನ್ಸಲ್ ಆಯಿತು. ಬಟ್ ಕೋಕಾ ಕಾಯ್ದೆಯಿಂದ ಹೊರ ತೆಗೆಯಲಾಯಿತು ಈ ಕೇಸನ್ನು. ಈ ಕೇಸ್ ಈ ಒಂದು ಪ್ರಕರಣಕ್ಕೆ ಕೋಕಾ ಕಾಯ್ದೆ ಅನ್ವಯ ಆಗೋದಿಲ್ಲ ಅನ್ನುವಂಥದ್ದನ್ನು ಕೋರ್ಟ್ ಹೇಳಿಬಿಡ್ತು ನಿನ್ನೆ ಹೈಕೋರ್ಟ್. ಸೊ ಹಾಗಾಗಿ ಈಗ ಕೋಕಾ ಇದಕ್ಕೆ ಅಪ್ಲೈ ಆಗೋದಿಲ್ಲ. ಈಗ ಎರಡು ವಿಚಾರ ನೋಡಿ, ಈಗ ಕೋಕಾ ಇದ್ದಿದ್ದರಿಂದಾಗಿ ಪೊಲೀಸರು ಕೂಡ ಚಾರ್ಜ್ ಶೀಟ್ ಹಾಕೋದನ್ನ ಡಿಲೇ ಮಾಡಿದ್ದಾರೆ. ಯಾಕಂದ್ರೆ ಕೋಕಾ ಕಾಯ್ದೆಯಲ್ಲಿ ಅವರಿಗೆ ಇನ್ನೂ ಕಾಲಾವಕಾಶ ಇದೆ, 1 ವರ್ಷ ತನಕ ಕೂಡ ಅವ್ರಿಗೆ ಕಾಲಾವಕಾಶ ಇದೆ. ಅಲ್ಲಿವರೆಗೂ ಕೂಡ ಅವ್ರು ಚಾರ್ಜ್ ಶೀಟ್ ಅನ್ನ ಹಾಕ್ಬೋದಾಗುತ್ತೆ. ಜೊತೆಗೆ ಬೇಲ್ ಕೂಡ ಕೊಡೋ ಹಾಗಿಲ್ಲ ಕೋಕಾ ಕಾಯ್ದೆಯಲ್ಲಿ ಯಾರು ಆರೋಪಿಗಳಿರ್ತಾರೋ ಅಂತವ್ರಿಗೆ. ಬಟ್ ಈಗ ಆ ಕೋಕಾ ಕಾಯ್ದೆ ಡ್ರಾಪ್ ಆಗಿರೋದ್ರಿಂದಾಗಿ ಕೆಲವೊಂದಷ್ಟು ಜನಕ್ಕೆ ಡಿಫಾಲ್ಟ್ ಬೇಲ್ ಸಿಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಕಡ್ಡಾಯ ಜಾಮೀನು ಕೋರಿ ಜೈಲಿನಲ್ಲಿನ ಆರೋಪಿಗಳು ಈಗ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಸೊ ಕೋಕಾ ಕಾಯ್ದೆ ರದ್ದು ಆಗಿರುವಂತಹ ಹಿನ್ನೆಲೆಯಲ್ಲಿ ಡಿಫಾಲ್ಟ್ ಜಾಮೀನಿಗೆ ಈಗ ಮನವಿಯನ್ನ ಮಾಡಿದ್ದಾರೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಈಗ ಸೆಷನ್ಸ್ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಯಾಕಂದ್ರೆ ಹೈಕೋರ್ಟ್ನಲ್ಲಿ ನಿರಾಕರಿಸಿರೋದ್ರಿಂದಾಗಿ ನಾವಿದ್ರ ಬಗ್ಗೆ ಹೇಳೋಕ್ಕಾಗಲ್ಲ. ಕೋಕಾ ಕಾಯ್ದೆ ರದ್ದಾಗಿರೋದ್ರಿಂದಾಗಿ ಸೆಷನ್ಸ್ ಕೋರ್ಟ್ನ ವ್ಯಾಪ್ತಿಗೆ ಇದು ಬರೋದಿಲ್ಲ. ನೀವು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿ ಅಂತ ಹೇಳಿ ಸಂತೋಷ್ ಗಜಾನನ ಭಟ್ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅದನ್ನು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಸೊ ಹಾಗಾಗಿ ಈಗ ಮ್ಯಾಜಿಸ್ಟ್ರೇಟ್ ಕೋರ್ಟ್ನ ಮೊರೆ ಹೋಗಬೇಕು ಬಂಧಿತ ಆರೋಪಿಗಳೆಲ್ಲರೂ ಕೂಡ ಈಗ. ಸೊ ಇಲ್ಲಿರುವಂಥ ವಿಚಾರ ಅಂತ ಹೇಳಿದ್ರೆ ಚಾರ್ಜ್ ಶೀಟ್ ಡಿಲೇ ಆಗಿರೋದ್ರಿಂದಾಗಿ ಅದೇ ಕಾರಣ ಇಟ್ಕೊಂಡು ಇವರು ಬೇಲ್ಗೆ ಅರ್ಜಿ ಸಲ್ಲಿಸುವಂಥ ಒಂದು ಸಾಧ್ಯತೆಗಳಿವೆ. ಬಟ್ ಒನ್ಸ್ ಅಗೇನ್ ಪೊಲೀಸರ ಕಡೆನೂ ಕೂಡ ಒಂದು ವಾದ ಏನಿದೆ ಅಂತ ಹೇಳಿದ್ರೆ, ಕೋಕಾ ಕಾಯ್ದೆ ಇದ್ದಿದ್ರಿಂದಾಗಿ ನಾವು ಚಾರ್ಜ್ ಶೀಟ್ ಹಾಕೋದಕ್ಕೆ ಸ್ವಲ್ಪ ಡಿಲೇ ಮಾಡಿದ್ವಿ, ಯಾಕಂದ್ರೆ ಅದರಲ್ಲಿ ಟೈಮ್ ಇದೆ, ಕಾಲಾವಕಾಶ ಇದೆ. ಸೊ ಹಾಗಾಗಿ ನಾವು ಅದನ್ನ ಡಿಲೇ ಮಾಡಿದ್ವಿ. ಈಗ ಕೋಕಾ ಕಾಯ್ದೆ ಡ್ರಾಪ್ ಆಗಿರೋದ್ರಿಂದಾಗಿ ನಾವು ಆದಷ್ಟು ಬೇಗ ಚಾರ್ಜ್ ಶೀಟ್ ಅನ್ನು ಸಲ್ಲಿಸ್ತೀವಿ ಅನ್ನುವಂಥದ್ರ ಬಗ್ಗೆ ತಮ್ಮ ಆಕ್ಷೇಪಣೆಯಲ್ಲಿ ಅವ್ರು ಹೇಳ್ಬೋದು. ಇದನ್ನ ಕೋರ್ಟ್ ಹೇಗೆ ಪರಿಗಣಿಸುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ವಿಚಾರ. ಸೊ ಅಲ್ಲಿವರೆಗೂ ಕೂಡ ಆರೋಪಿಗಳಿಗೆ ಇಲ್ಲ ನೀವು ಜುಡಿಷಿಯಲ್ ಕಸ್ಟಡಿಲೇ ಇರಿ, ಅವ್ರು ಚಾರ್ಜ್ ಶೀಟ್ ಅನ್ನ ಸಲ್ಲಿಸಲಿ ಅನ್ನುವಂಥದ್ರ ಬಗ್ಗೆನೂ ಕೂಡ ಕೋರ್ಟ್ ತೀರ್ಮಾನಕ್ಕೆ ಬರ್ಬೋದು. ಇಲ್ಲ ಅಂತ ಹೇಳಿದ್ರೆ ಚಾರ್ಜ್ ಶೀಟ್ ಇನ್ನೂ ಕೂಡ ಡಿಲೇ ಆಗುತ್ತೆ. ಸೊ ಹಾಗಾಗಿ ಆ ಒಂದು ಆಧಾರದ ಮೇಲೆ ಡಿಫಾಲ್ಟ್ ಬೇಲ್ ಅವರಿಗೆ ಸಿಗುವಂತಹ ಸಾಧ್ಯತೆಗಳು ಕೂಡ ಅಲ್ಲಗಳೆಯೋ ಹಾಗಿಲ್ಲ. ಇದೆಲ್ಲವೂ ಕೂಡ ಈಗ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ನಡಿಬೇಕಾಗುತ್ತೆ. ಯಾಕಂದ್ರೆ ಸೆಷನ್ಸ್ ಕೋರ್ಟ್ನ ವ್ಯಾಪ್ತಿಗೆ ಬರೋದಿಲ್ಲ ಅನ್ನುವಂಥದ್ದನ್ನ ಈಗಾಗಲೇ ಸಂತೋಷ್ ಗಜಾನನ್ ಭಟ್ ಅವರು ಹೇಳಿದ್ದಾರೆ ನ್ಯಾಯಾಧೀಶರು. ಸೊ ಹಾಗಾಗಿ ಈಗ ನೆಕ್ಸ್ಟ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಈಗ ಎಲ್ಲರ ಕುತೂಹಲ. ಮತ್ತೊಂದು ಕಡೆ ಭೈರತಿ ಬಸವರಾಜ್ ಅವರ ಒಂದು ಭವಿಷ್ಯ ಏನಾಗುತ್ತೆ ಅಂತ. ಯಾಕಂದ್ರೆ ಅವರು ಹೈಕೋರ್ಟ್ಗೆ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ರು. ಬಟ್ ಅದು ಕ್ಯಾನ್ಸಲ್ ಆಯಿತು. ಇಲ್ಲಿ ನಾವು ನಿರೀಕ್ಷಣಾ ಜಾಮೀನು ಕೊಡೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನು ಹೇಳಿದ್ರು. ಜೊತೆಗೆ ಬೇಲ್ ಸಿಗೋವರೆಗೂ ಕೂಡ ಒಂದು ಇಮ್ಯುನಿಟಿ ಕೊಡೋದಕ್ಕೂ ಕೂಡ ಕೋರ್ಟ್ ನಿರಾಕರಿಸಿದೆ. ಸೊ ಹಾಗೆ ಹೇಳೋಕ್ಕಾಗಲ್ಲ, ಬಂಧನದಿಂದ ನಾವು ನಿಮಗೆ ರಿಯಾಯಿತಿ ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಕೂಡ ನಿನ್ನೆ ಕೋರ್ಟ್ ಹೇಳ್ಬಿಡ್ತು. ಬಟ್ ಕೋಕಾ ಕಾಯ್ದೆಯನ್ನು ಡ್ರಾಪ್ ಮಾಡಿದೆ. ಸೊ ಹಾಗಾಗಿ ಈಗ ಮತ್ತೆ ಅವರು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇಲ್ಲಿ ಏನಾಗುತ್ತೆ ಸೋಮವಾರ ಅನ್ನುವಂಥದ್ದು ಬಹಳ ಮುಖ್ಯ. ಇದು ಭೈರತಿ ಬಸವರಾಜ್ ಅವರ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ.